ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಜಿಕೆ ವಿಕಾಸ್ ಸಾಮಾನ್ಯ ಜ್ಞಾನದ ಚಾನಲ್ಗೆ ಸುಸ್ವಾಗತ. ಇನ್ನು ಹೆಚ್ಚಿನ ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ನಿಮಗೆ ಯಾವುದಾದರೂ ವಿಷಯದ ಕುರಿತು ವಿಡಿಯೋ ಬೇಕಾದಲ್ಲಿ ತಿಳಿಸಲು ತಮ್ಮಲ್ಲಿ ಕೋರಲಾಗಿದೆ. ಬನ್ನಿ, ಈಗ ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ಇಂದು ನಾವು ಡಿಜಿಟಲ್ ಕರೆನ್ಸಿ ಅಂದರೆ ಇ-ರುಪಿ ಅಥವಾ ಸಿಬಿಡಿಸಿ ಆಧಾರಿತ ಆಹಾರ ಕೂಪನ್ ವ್ಯವಸ್ಥೆಯ ಬಗ್ಗೆ ತಿಳಿಯೋಣ ಬನ್ನಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಸಹಯೋಗದೊಂದಿಗೆ ಗುಜರಾತ್ ಸರ್ಕಾರವು ಜಾರಿಗೊಳಿಸಿರುವ ಈ ಡಿಜಿಟಲ್ ಕರೆನ್ಸಿ ಆಧಾರಿತ ಆಹಾರ ಕೂಪನ್ ವ್ಯವಸ್ಥೆಯು ದೇಶದ ಡಿಜಿಟಲ್ ಆರ್ಥಿಕತೆಯಲ್ಲಿ ಒಂದು ಮೈಲಿಗಲ್ಲು. ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ 15-12-2026ರಂದು ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಯಿತು. ಈಗ ಡಿಜಿಟಲ್ ಆಹಾರ ಕೂಪನ್ ವ್ಯವಸ್ಥೆ, ಡಿಜಿಟಲ್ ಫುಡ್ ಕೂಪನ್ ಸಿಸ್ಟಮ್ ಎಂದರೇನು ಎಂದು ತಿಳಿಯೋಣ. ಇದು ಸಾಂಪ್ರದಾಯಿಕ ಪಡಿತರ ಚೀಟಿ ಅಥವಾ ಕಾಗದದ ಕೂಪನ್ಗಳ ಬದಲಿಗೆ ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಪಾರದರ್ಶಕವಾದ ಇ-ರುಪಿ ಅಂದರೆ ಡಿಜಿಟಲ್ ಟೋಕನ್ ಆಧಾರಿತ ವ್ಯವಸ್ಥೆಯಾಗಿದೆ. ಇಲ್ಲಿ ಫಲಾನುಭವಿಗಳಿಗೆ ಈ ಟೋಕನ್ ನೀಡಲಾಗುವುದು. ಅವರು ಆ ಟೋಕನ್ ಅನ್ನು ಸಂಬಂಧಿಸಿದವರಿಗೆ ನೀಡಿ ಆಹಾರ ಧಾನ್ಯಗಳನ್ನು ಪಡೆಯಬಹುದು. ಈ ಕೂಪನ್ ವ್ಯವಸ್ಥೆಯ ಪ್ರಮುಖ ವೈಶಿಷ್ಟ್ಯಗಳನ್ನು ಒಂದೊಂದಾಗಿ ನೋಡೋಣ. 1. ಇದು ಕೇಂದ್ರ ಬ್ಯಾಂಕ್ ಆರ್ಬಿಐ ಹೊರತಂದಿರುವ ಡಿಜಿಟಲ್ ರೂಪಾಯಿ ಅಂದರೆ ಸಿಬಿಡಿಸಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ. ಇದು ಗುರಿ ನಿರ್ಧಾರಿತ ಸೇವೆ, ಅಂದರೆ ಈ ಡಿಜಿಟಲ್ ಕೂಪನ್ಗಳನ್ನು ಕೇವಲ ಆಹಾರ ಪದಾರ್ಥಗಳನ್ನು ಖರೀದಿಸಲು ಮಾತ್ರ ಬಳಸಬಹುದು, ಬೇರೆ ಉದ್ದೇಶಗಳಿಗೆ ಹಣ ವರ್ಗಾವಣೆ ಮಾಡಲಾಗುವುದಿಲ್ಲ. ಈ ವ್ಯವಸ್ಥೆಗೆ ಇಂಟರ್ನೆಟ್ ಅಗತ್ಯವಿಲ್ಲ, ಅಂದರೆ ಸ್ಮಾರ್ಟ್ಫೋನ್ ಇಲ್ಲದವರೂ ಸಹ ಸಾಮಾನ್ಯ ಫೋನ್ನಲ್ಲಿ ಬರುವ SMS ಅಥವಾ QR ಕೋಡ್ ಮೂಲಕ ಇದನ್ನು ಬಳಸಬಹುದು. ಇದು ನೇರ ಸೌಲಭ್ಯ ವ್ಯವಸ್ಥೆಯಾಗಿದೆ. ಇದು ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಸರ್ಕಾರದಿಂದ ನೇರವಾಗಿ ಫಲಾನುಭವಿಗೆ ತಲುಪುತ್ತದೆ. ಈಗ ಈ ಕೂಪನ್ ವ್ಯವಸ್ಥೆಯು ಕಾರ್ಯನಿರ್ವಹಿಸುವ ವಿಧಾನ ವರ್ಕ್ಫ್ಲೋನ ಬಗ್ಗೆ ತಿಳಿಯೋಣ. 1. ವಿತರಣೆ. ಈ ಪ್ರಕ್ರಿಯೆಯಲ್ಲಿ ಸರ್ಕಾರವು ಫಲಾನುಭವಿಯ ಮೊಬೈಲ್ಗೆ ಡಿಜಿಟಲ್ ಕೂಪನ್ ಇ-ರುಪಿ ಕಳುಹಿಸುತ್ತದೆ. 2. ಖರೀದಿ. ಈ ಪ್ರಕ್ರಿಯೆಯಲ್ಲಿ ಫಲಾನುಭವಿಯು ಅಂಗಡಿಗೆ ಹೋಗಿ ತನ್ನಲ್ಲಿರುವ SMS ಅಥವಾ QR ಕೋಡ್ ತೋರಿಸುತ್ತಾನೆ. 3. ದೃಢೀಕರಣ. ಈ ಪ್ರಕ್ರಿಯೆಯಲ್ಲಿ ವ್ಯಾಪಾರಿಯು ಅದನ್ನು ಸ್ಕ್ಯಾನ್ ಮಾಡಿದಾಗ ತಕ್ಷಣವೇ ಹಣ ಡಿಜಿಟಲ್ ರೂಪದಲ್ಲಿ ವರ್ಗಾವಣೆಯಾಗುತ್ತದೆ. 4. ಸುರಕ್ಷತೆ. ಇದು OTP ಆಧಾರಿತವಾಗಿದ್ದು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಈ ವ್ಯವಸ್ಥೆಯ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. 1. ಪಾರದರ್ಶಕತೆ. ಸರ್ಕಾರದ ಹಣ ಎಲ್ಲಿ ಮತ್ತು ಯಾವುದಕ್ಕಾಗಿ ಬಳಕೆಯಾಗುತ್ತಿದೆ ಎಂಬ ನಿಖರ ಮಾಹಿತಿ ಸಿಗುತ್ತದೆ. 2. ಭ್ರಷ್ಟಾಚಾರ ಮುಕ್ತ. ನಕಲಿ ಕೂಪನ್ಗಳ ಹಾವಳಿ ತಪ್ಪುತ್ತದೆ. 3. ತಕ್ಷಣದ ಪಾವತಿ. ವ್ಯಾಪಾರಿಗಳಿಗೆ ಹಣಕ್ಕಾಗಿ ಕಾಯುವ ಅವಶ್ಯಕತೆ ಇರುವುದಿಲ್ಲ, ತಕ್ಷಣ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ. 4. ಹಣಕಾಸು ಸೇರ್ಪಡೆ. ಗ್ರಾಮೀಣ ಭಾಗದ ಜನರಿಗೂ ಡಿಜಿಟಲ್ ಬ್ಯಾಂಕಿಂಗ್ ಸೌಲಭ್ಯ ಸುಲಭವಾಗಿ ತಲುಪುತ್ತದೆ. ಕೊನೆಯದಾಗಿ, ಭಾರತವು ತನ್ನ ಅಧಿಕೃತ ಡಿಜಿಟಲ್ ಕರೆನ್ಸಿಯಾದ ಇ-ರುಪಿ ಡಿಜಿಟಲ್ ರುಪಿ ಅನ್ನು ಹಂತಹಂತವಾಗಿ ಜಾರಿಗೆ ತರುತ್ತಿದ್ದು, ಗುಜರಾತ್ನ ಈ ಆಹಾರ ಕೂಪನ್ ಯೋಜನೆಯು ಅದರ ಯಶಸ್ವಿ ಅನುಷ್ಠಾನದ ಒಂದು ಉತ್ತಮ ಉದಾಹರಣೆಯಾಗಿದೆ. ಈಗ ಜ್ಞಾನಪೀಠ ಪ್ರಶಸ್ತಿ ಮತ್ತು ಪ್ರಶಸ್ತಿ ಪಡೆದವರ ಬಗ್ಗೆ ತಿಳಿಯೋಣ ಬನ್ನಿ. ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಈ ಪ್ರತಿಷ್ಠಿತ ಪ್ರಶಸ್ತಿಯ ಪ್ರಾಯೋಜಕ ಸಂಸ್ಥೆಯಾಗಿದೆ. ಈ ಸಂಸ್ಥೆಯನ್ನು 1944ರಲ್ಲಿ ಸಾಹು ಶಾಂತಿ ಪ್ರಸಾದ್ ಜೈನ್ ಸ್ಥಾಪಿಸಿದರು. ಈ ಪ್ರತಿಷ್ಠಾನದಡಿಯಲ್ಲಿ 1961ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತದ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ 22 ಭಾರತೀಯ ಭಾಷೆಗಳು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿನ ಸಾಹಿತ್ಯ ರಚನೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 49ನೇ ಪ್ರಶಸ್ತಿ 2013ರಿಂದ ಇಂಗ್ಲಿಷ್ ಭಾಷೆಯನ್ನು ಜ್ಞಾನಪೀಠ ಪ್ರಶಸ್ತಿಗೆ ಸೇರಿಸಲಾಯಿತು. ಅಲ್ಲಿಂದ ಇಂಗ್ಲಿಷ್ ಭಾಷೆಯನ್ನು ಸಹ ಈ ಪ್ರಶಸ್ತಿಗೆ ಪರಿಗಣಿಸಲಾಗುತ್ತಿದೆ. ಈಗ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಗಳು ಯಾವುವು ಎಂದು ತಿಳಿಯೋಣ.
ಹಿಂದಿ ಭಾಷೆ 12 ಪ್ರಶಸ್ತಿಗಳನ್ನು ಇದುವರೆವಿಗೆ ಪಡೆದಿದೆ. ಕನ್ನಡ ಭಾಷೆಗೆ 8 ಬಾರಿ ಈ ಪ್ರಶಸ್ತಿ ಸಂದಿದೆ. ನಂತರ ಮಲಯಾಳಂ, ಉರ್ದು, ಬಂಗಾಳಿ ತಲಾ 6 ಬಾರಿ ಈ ಪ್ರಶಸ್ತಿ ಪಡೆದುಕೊಂಡಿವೆ. ಈಗ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಬಗ್ಗೆ ತಿಳಿಯೋಣ ಬನ್ನಿ. 60ನೇ ಪ್ರಶಸ್ತಿಯನ್ನು 2025ರಲ್ಲಿ ತಮಿಳು ಭಾಷೆಯ ಕವಿ ಮತ್ತು ಗೀತರಚನೆಕಾರ ಆರ್. ವೈರಮುತ್ತು ಅವರಿಗೆ ನೀಡಲಾಗಿದೆ. 59ನೇ ಪ್ರಶಸ್ತಿಯನ್ನು 2024ರಲ್ಲಿ ಹಿಂದಿ ಸಾಹಿತಿ ವಿನೋದಕುಮಾರ ಶುಕ್ಲಾ ಅವರಿಗೆ ನೀಡಲಾಗಿದೆ. 58ನೇ ಪ್ರಶಸ್ತಿಯನ್ನು 2023ರಲ್ಲಿ ಇಬ್ಬರು ಸಾಹಿತಿಗಳಿಗೆ ನೀಡಲಾಗಿದೆ. ಒಂದು ಉರ್ದು ಭಾಷೆಯ ಕವಿ ಗುಲ್ಜಾರ್ ಅವರಿಗೆ ನೀಡಲಾಗಿದೆ. 2 ಸಂಸ್ಕೃತ ಭಾಷೆಯ ಸಾಹಿತಿ ಜಗದ್ಗುರು ರಾಮಭದ್ರಾಚಾರ್ಯ ಅವರಿಗೆ ನೀಡಲಾಗಿದೆ. ಈಗ ಜ್ಞಾನಪೀಠ ಪ್ರಶಸ್ತಿಯ ವಿಶೇಷತೆಗಳ ಬಗ್ಗೆ ತಿಳಿಯೋಣ. 1ನೇ ಪ್ರಶಸ್ತಿಯನ್ನು 1965ರಲ್ಲಿ ಮಲಯಾಳಂ ಭಾಷೆಯ ಸಾಹಿತಿ ಜಿ. ಶಂಕರಕುರುಪ್ ಅವರು ಪಡೆದರು. ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲಿಗರಾಗಿದ್ದಾರೆ. 1976ರಲ್ಲಿ ಬಂಗಾಳಿ ಭಾಷೆಯ ಸಾಹಿತಿ ಆಶಾಪೂರ್ಣದೇವಿ ಅವರು ಈ ಪ್ರಶಸ್ತಿಯನ್ನು ಪಡೆದರು. ಅವರು ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆಯಾಗಿದ್ದಾರೆ. 49ನೇ ಪ್ರಶಸ್ತಿಯನ್ನು 2013ರಲ್ಲಿ ಇಂಗ್ಲಿಷ್ ಭಾಷೆಯ ಸಾಹಿತಿ ಅಮಿತಾವ್ ಘೋಷ್ ಅವರು ಪಡೆದರು. ಅವರು ಇಂಗ್ಲಿಷ್ ಸಾಹಿತ್ಯಕ್ಕೆ ಪ್ರಶಸ್ತಿಯನ್ನು ಪಡೆದ ಮೊದಲಿಗರಾಗಿದ್ದಾರೆ.